ಕೌಂಟ್ಡೌನ್. ಐಸಿಸಿಯ ಮಹತ್ವದ ಟೂರ್ನಿ ಚಾಂಪಿಯನ್ಸ್ ಟ್ರೋಫಿಗೆ ಕೌಂಟ್ಡೌನ್ ಸ್ಟಾರ್ಟ್. ಫೆಬ್ರವರಿ 19ರಿಂದ ಅದ್ದೂರಿ ಚಾಲನೆ ಸಿಗಲಿದೆ. ಈಗಾಗಲೇ 8 ತಂಡಗಳು ಟ್ರೋಫಿಯನ್ನ ಗೆಲ್ಲೋಕೆ ರೆಡಿ ಕೂಡ ಆಗಿವೆ. ಅದರಲ್ಲೂ ಕೂಡ ಟೂರ್ನಿಯನ್ನ ಹೋಸ್ಟ್ ಮಾಡ್ತಾ ಇರುವಂತ ಪಾಕಿಸ್ತಾನ ಅಂತೂ ಓವರ್ ಕಾನ್ಫಿಡೆನ್ಸ್ ನಲ್ಲಿದೆ. ನ್ಯೂಜಿಲೆಂಡ್ ಮತ್ತು ಸೌತ್ ಆಫ್ರಿಕಾ ಹಾಗೆ ಪಾಕಿಸ್ತಾನ ನಡುವೆ ತ್ರಿಕೋನ ಸರಣಿ ನಡೀತಾ ಇದ್ದು, ಈ ವೇಳೆ ಪಾಕ್ ಆಟಗಾರರು ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಷ್ಟೇ ಬಿಲ್ಡಪ್ ಕೊಟ್ಟಿದ್ದಾರೆ. ಒಂದ್ ಕಡೆ ಆಟಗಾರರು ಹೀಗೆ ಲಂಗು ಲಗಾಮಿಲ್ಲದಂತೆ ಆಡ್ತಾ ಇದ್ರೆ, ಅತ್ತ ಫ್ಯಾನ್ಸ್ ಕೂಡ ಮಿತಿ ಮೀರಿ ವರ್ತಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಗೆ ಭದ್ರತೆಯನ್ನೇ ಪ್ರಶ್ನಿಸುವಂತೆ ಮಾಡಿದ್ದಾರೆ. ಪಾಕ್ ಆಟಗಾರರ ಭಂಡಾಟ ಹಾಗೆ ಫ್ಯಾನ್ಸ್ ಅತಿರೇಕದ ವರ್ತನೆ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮುಂದಿನ ಬುಧವಾರ ಅಂದ್ರೆ ಫೆಬ್ರವರಿ 19ರಿಂದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಆರಂಭವಾಗಲಿದೆ. ಟೂರ್ನಿಗೂ ಮುನ್ನ ಪಾಕಿಸ್ತಾನದಲ್ಲಿ ನ್ಯೂಜಿಲೆಂಡ್, ದಕ್ಷಿಣ ಆಫ್ರಿಕಾ ಹಾಗೆ ಪಾಕಿಸ್ತಾನದ ನಡುವೆ ತ್ರಿಕೋನ ಸರಣಿ ನಡೀತಾ ಇದೆ. ಅಂದ್ರೆ ಇದೊಂಥರ 3 ತಂಡಗಳಿಗೆ ವಾರ್ಮ್ ಅಪ್ ಮ್ಯಾಚ್ ಅಂದ್ರೂ ಕೂಡ ತಪ್ಪಾಗಲ್ಲ. ಆದ್ರೆ ಸರಣಿಯ 3ನೇ ಪಂದ್ಯ ಪಾಕಿಸ್ತಾನ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ನಡೆದಿದ್ದು, ಪಾಕ್ ಆಟಗಾರರು ಮಿತಿ ಮೀರಿ ನಡೆದುಕೊಂಡಿದ್ದಾರೆ. ಸೌತ್ ಆಫ್ರಿಕಾ ನಾಯಕನ ತಾಳ್ಮೆಯನ್ನ ಕೆಣಕುವಂತೆ ಮಾಡಿದ್ದಾರೆ. ಟೆಂಬಾ ಬೌಮಾ ರನ್ಔಟ್, ಪಾಕ್ ಆಕ್ರಮಣಕಾರಿ ಸೆಲೆಬ್ರೇಷನ್. ತ್ರಿಕೋನ ಸರಣಿಯಲ್ಲಿ ಪಾಕಿಸ್ತಾನ ಮತ್ತು ಸೌತ್ ಆಫ್ರಿಕಾ ನಡುವೆ ಪಂದ್ಯ ನಡೆದಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದಂತ ದಕ್ಷಿಣ ಆಫ್ರಿಕಾ ಪರ ನಾಯಕ ಟೆಂಬಾ ಬೌಮಾ ಅದ್ಭುತ ಅರ್ಧ ಶತಕವನ್ನು ಗಳಿಸಿದ್ರು. ಬಟ್ 29ನೇ ಓವರ್ ವೇಳೆ ಸಿಂಗಲ್ ತೆಗೆದುಕೊಳ್ತಾ ಇರಬೇಕಾದ್ರೆ ರನ್ಔಟ್ ಆದ್ರು. ಈ ವೇಳೆ ಪಾಕಿಸ್ತಾನಿ ಆಟಗಾರರು ಓವರ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಆಕ್ರಮಣಕಾರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಟೆಂಬಾನ ಸುತ್ತುವರೆದು ಕೆಣಕುವಂತೆ ವರ್ತಿಸಿದ್ದಾರೆ. ಈ ವೇಳೆ ಮೈದಾನದ ಅಂಪೈರ್ ಪಾಕ್ ನಾಯಕ ಮೊಹಮ್ಮದ್ ರಿಜ್ವಾನ್ಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ ಈ ಜಾಗದಲ್ಲಿ ನಮ್ಮ ವಿರಾಟ್ ಕೊಹ್ಲಿಯೋ ಅಥವಾ ಆಸ್ಟ್ರೇಲಿಯಾದ ಬೇರೆ ಯಾವುದೇ ಆಟಗಾರ ಇದ್ದಿದ್ರು ಕೂಡ ಅಲ್ಲಿನ ಸೀನ್ ಕಂಪ್ಲೀಟ್ ಫುಲ್ ಚೇಂಜ್ ಆಗಿರ್ತಾ ಇತ್ತು. ಏಟಿಗೆ ಏಟು ಎನ್ನುವಂತೆ ವಾಪಸ್ ಕೊಟ್ಟೇ ಬರ್ತಾ ಇದ್ರು. ಬಟ್ ಇಷ್ಟೆಲ್ಲ ಆದ್ರೂ ಟೆಂಬಾ ಬೌಮಾ ಮಾತ್ರ ರಿಯಾಕ್ಟೇ ಮಾಡಲಿಲ್ಲ. ಜೆಂಟಲ್ಮ್ಯಾನ್ ಗೇಮ್ನಲ್ಲಿ ಜೆಂಟಲ್ಮೆನ್ ಅಂತೆಯೇ ನಡೆದುಕೊಂಡ್ರು. ಯಾವುದೇ ಪ್ರತಿಕ್ರಿಯೆ ನೀಡದೆ ಕ್ರೀಸ್ನಿಂದ ಹೊರಬಂದ್ರು. ಪಾಕಿಸ್ತಾನಿ ಆಟಗಾರರ ಈ ವರ್ತನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಯಾಕೆ, ಕೆಲ ಪಾಕಿಸ್ತಾನದ ಅಭಿಮಾನಿಗಳು ಕೂಡ ಈ ರೀತಿಯ ವರ್ತನೆಗೆ ಕಿಡಿಕಾರಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ಬಳಿಕ ಅಗ್ರೆಸಿವ್ ಆಟಿಟ್ಯೂಡ್ ತೋರಿಸಿದಂತಹ ಪ್ಲೇಯರ್ಸ್ಗೆ ಐಸಿಸಿ ದಂಡದ ಬರೆ ಎಳೆದಿದೆ. ಹೀಗೆ ಪಾಕ್ ಆಟಗಾರರು ಮೈದಾನದ ಒಳಗೆ ಮಿತಿ ಮೀರಿ ಆಡ್ತಾ ಇದ್ರೆ, ಅತ್ತ ಫ್ಯಾನ್ಸ್ ಕೂಡ ತಾವೇನು ಕಮ್ಮಿ ಎನ್ನುವಂತೆ ನಡೆದುಕೊಳ್ತಿದ್ದಾರೆ. ಭದ್ರತೆ ತಪಾಸಣೆ ಇಲ್ಲದೆಯೇ ಗೋಡೆ ಹಾರಿ ಮೈದಾನಕ್ಕೆ ಲಗ್ಗೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಹೊಣೆಯನ್ನ ಪಾಕಿಸ್ತಾನ ಹೊತ್ತುಕೊಂಡಾಗ್ಲೇ ಪಾಕಿಸ್ತಾನದ ಮೈದಾನಗಳ ಬಗ್ಗೆ ಪ್ರಶ್ನೆಗಳನ್ನೆತ್ತಲಾಗಿತ್ತು. ಇದೇ ಕಾರಣದಿಂದಲೇ ಭಾರತ ಕೂಡ ಭದ್ರತೆಯ ಕಾರಣ ನೀಡಿ ನಾವು ಪಾಕಿಸ್ತಾನಕ್ಕೆ ಬಂದು ಆಟವನ್ನ ಆಡಲ್ಲ ಅಂತೇಳಿ ಹೈಬ್ರಿಡ್ ಮಾದರಿಗೆ ಹಠ ಹಿಡಿದು ತನ್ನೆಲ್ಲ ಪಂದ್ಯಗಳನ್ನ ದುಬೈಗೆ ಶಿಫ್ಟ್ ಮಾಡಿಸಿಕೊಂಡಿದೆ. ಅಲ್ಲದೆ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡೋಕೆ ಭಾರತ ಮಾತ್ರವಲ್ಲದೆ ಹಲವು ದೇಶಗಳ ಭದ್ರತೆಯ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಾನೇ ಇವೆ. ಈ ನಡುವೆ ಭದ್ರತೆಯನ್ನೇ ಪ್ರಶ್ನಿಸುವಂತ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ನಡೆದಂತ ಕಾರ್ಯಕ್ರಮವೊಂದರಲ್ಲಿ ಆ ಕಾರ್ಯಕ್ರಮದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಮತ್ತೆ ಅದೇ ಸೆಕ್ಯೂರಿಟಿ ಬಗ್ಗೆ ಹಲವರು ಧ್ವನಿ ಎತ್ತಿದ್ದಾರೆ. ಕರಾಚಿಯಲ್ಲಿ ಹೊಸದಾಗಿ ನವೀಕರಣ ಮಾಡಿದಂತ ರಾಷ್ಟ್ರೀಯ ಕ್ರೀಡಾಂಗಣವನ್ನ ಪ್ರದರ್ಶನ ಮಾಡಲಿಕ್ಕೆ ಅಂತೇಳಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ದೊಡ್ಡ ಮಟ್ಟದ ಪ್ರೋಗ್ರಾಮ್ ಅನ್ನು ಅರೇಂಜ್ ಮಾಡಿತ್ತು. ಈ ಕ್ರೀಡಾಂಗಣದಲ್ಲೇ ಫೆಬ್ರವರಿ 19ರಂದು ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ನಡುವೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಉದ್ಘಾಟನಾ ಪಂದ್ಯ ಕೂಡ ನಡೆಯಲಿದೆ. ಅಲ್ಲದೆ ಇದು ಅಫ್ಘಾನಿಸ್ತಾನ ಮತ್ತು ಇಂಗ್ಲೆಂಡ್ ವಿರುದ್ಧದ ದಕ್ಷಿಣ ಆಫ್ರಿಕಾದ ಪಂದ್ಯಗಳು ಕೂಡ ಇದೇ ಮೈದಾನದಲ್ಲಿ ನಡೆಯಲಿವೆ. ಆದರೆ ಕಾರ್ಯಕ್ರಮದ ವೇಳೆ ಕ್ರಿಕೆಟ್ ಅಭಿಮಾನಿಗಳು ಮೈದಾನಕ್ಕೆ ಮುತ್ತಿಗೆ ಹಾಕಿದಂತೆ ನುಗ್ಗಿದ್ದಾರೆ. ಪ್ರೇಕ್ಷಕರು ಗೋಡೆಗಳನ್ನ ಹತ್ತೋದು ಮತ್ತು ಕ್ರೀಡಾಂಗಣಗಳಿಗೆ ಜಿಗಿಯುವಂತ ವಿಡಿಯೋಗಳು ಹೊರಬಿದ್ದಿವೆ. ಇದೇ ಈಗ ಭದ್ರತೆ ಬಗ್ಗೆ ಪ್ರಶ್ನೆಗಳನ್ನ ಎತ್ತುವಂತೆ ಮಾಡಿದೆ. ಇನ್ನು ಭದ್ರತಾ ತಪಾಸಣೆ ಇಲ್ಲದೆ ಜನರು ಗೋಡೆಗಳನ್ನ ಹಾರ್ತಾ ಇರುವಂತ ವಿಡಿಯೋಗಳು ಹರಿದಾಡ್ತಾ ಇದ್ದು, ಚಾಂಪಿಯನ್ಸ್ ಟ್ರೋಫಿಗೂ ಮೊದಲು ನಡೆದಂತ ಈ ಘಟನೆ ಕ್ರೀಡಾ ಅಭಿಮಾನಿಗಳಲ್ಲಿ ಆತಂಕವನ್ನ ಮೂಡಿಸಿದೆ. ಹಾಗೆ ಆಟಗಾರರು ಕೂಡ ಟೆನ್ಷನ್ ಆಗಿದ್ದಾರೆ. ಜನರು ಬೇಕಾಬಿಟ್ಟಿಯಾಗಿ ಮೈದಾನಕ್ಕೆ ನುಗ್ತಾ ಇದ್ದು ಆಟಗಾರರ ಭದ್ರತೆ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಮುಂಬರುವ ಪಂದ್ಯಗಳ ವೇಳೆಯಲ್ಲಿ ಸರಿಯಾದ ಭದ್ರತೆಯನ್ನು ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ಒಂದ್ ಕಡೆ ಪಾಕ್ ಆಟಗಾರರು ಸ್ಲೆಡ್ಜಿಂಗ್ ನಲ್ಲಿ ಬ್ಯುಸಿಯಾಗಿ ಅತಿರೇಕವಾಗಿ ವರ್ತಿಸ್ತಾ ಇದ್ರೆ, ಅತ್ತ ಫ್ಯಾನ್ಸ್ ಕೂಡ ಬೇಕಾಬಿಟ್ಟಿಯಾಗಿ ಮೈದಾನಗಳಿಗೆ ನುಗ್ತಾ ಇದ್ದಾರೆ. ಆರಂಭದಲ್ಲೇ ಇಷ್ಟೆಲ್ಲ ಎಡವಟ್ಟುಗಳು ಆಗ್ತಾ ಇದ್ದು, ಟೂರ್ನಿ ಆರಂಭವಾದ ಮೇಲೆ ಏನೆಲ್ಲ ಫಜೀತಿಗಳು ನಡೆಯುತ್ತೋ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.